ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೆಂಥ ವ್ಲಾಗ್ ಅಂತಂದರೆ ಮೆಹಂದಿ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ರೆಡಿ ಆಯ್ತಾ ಇದ್ದೀವಿ. ಬಿಕಾಸ್ ಆಫ್ ನಮ್ಮೂರಲ್ಲಿ ಹಬ್ಬ, ಎಲ್ಲಮಟೆ ಹಬ್ಬ ಅಂತ ನಾವಿರೋ ದೇವಸ್ಥಾನದಲ್ಲೇ ಹನುಮಂತ ನಗರದಲ್ಲೇ ಹಬ್ಬ ಮಾಡ್ತಾಯಿದ್ದಾರೆ. ಇವತ್ತು ನೈಟು ಬೆಲ್ದಾರ್ತಿ, ನಾಳೆ ನೈಟು ತೆಂಬಿಟಾರ್ತಿ. ಸೊ ಲಾಸ್ಟ್ ಇಯರ್ ಇದನ್ನೇ ನಾನು ಫಸ್ಟ್ ಲಾಂಗ್ ವ್ಲಾಗ್ ಮಾಡಿದಂದರೆ ಇದನ್ನೇ ನಾನು. ಸೊ ಈ ಇಯರ್ 1 ಇಯರ್ ಕಂಪ್ಲೀಟ್ ಆಯಿತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಬಟ್ ಸಬ್ಸ್ಕ್ರೈಬರ್ ಇನ್ನೂ ಆಗಿಲ್ಲ. ಸೊ ನಾನು ಅಷ್ಟು ದೊಡ್ಡ ವ್ಲಾಗರ್ ಅಂತೂ ಅಲ್ಲ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಮನೇಲೆಲ್ಲ ಬಂದಿದ್ದಾರೆ, ನೆಂಟರೆಲ್ಲ ಬರ್ತಾಯಿದ್ದಾರೆ, ನನ್ನ ಫ್ರೆಂಡ್ಸು, ನೆಂಟರು, ನಮ್ಮ ಅಕ್ಕ, ನನ್ನ ತಂಗೀರು, ಫುಲ್ ಮನೆ ತುಂಬ ಜನ. ಸೊ ನಮ್ಮ ಮನೇಲಿ ಇಷ್ಟು ಗ್ರ್ಯಾಂಡಾಗಿ ಮಾಡೋದು ಇದೇ ಫಸ್ಟ್ ಹಬ್ಬ. ಅಂದರೆ ಊರಬ್ಬ ಅಲ್ವಾ, ಸೊ ಊರವ್ರನ್ನೆಲ್ಲ ಕರೆದು ಮಾಡ್ತೀವಿ. ಯಾಕಂದರೆ ನಾವು ಊರಿಗೆ ಹೋಗ್ತಾ ಇರ್ತೀವಿ, ಅವರು ನಮ್ಮೂರಿಗೆ ಬರಬೇಕಲ್ವ. ಸೊ ಅದರಿಂದ ದೊಡ್ಡದಾಗಿ ಗ್ರ್ಯಾಂಡಾಗಿ ಮರಿ ಎಲ್ಲ ಹೊಡೆದು ಚಿಕನ್, ಮಟನ್, ಬಿರಿಯಾನಿ ಏನೇನೋ ಇವೆ ಕಾರ್ಯಕ್ರಮಗಳು. ಸೊ ಇವತ್ತು ನೈಟು ಬೆಲ್ದಾರ್ತಿ ತೊಗೊಂಡು ಹೋಗಬೇಕು. ಇವತ್ತು ನೈಟ್ ಅಂತಂದರೆ ಒಂದು 7-7:30 ಮಳೆ ಬರುತ್ತೆ ಅಂತ, ಬೇಗ ಬಂದರೂ ಹೇಳೋಕ್ಕಾಗಲ್ಲ. ಇಟ್ ಹ್ಯಾಪನ್ಸು. ಬೆಳಗ್ಗೆ ಇವತ್ತು ನೈಟು ಬೆಲ್ದಾರ್ತಿ, ನಾಳೆ ನೈಟು ತೆಂಬಿಟಾರ್ತಿ. ಓಹೋ ಮದುವೆ ಗಂಡು ಮಂಜ ಏನೋ ರೆಡಿ ಆಗೋಗಿದೆಯಲ್ಲೋ. ಸೊ ಫುಲ್ ರೆಡಿ ಆಗೋಗಿದ್ದಾರೆ. ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ಕಾಲೇಜ್ಗೂ ಬೇರೆ ಹೋಗಿದ್ದೆ ಇವತ್ತು. ಸೊ ಟೆಸ್ಟ್ ಇತ್ತು ಅಂತ ಹೋದೆ ಗೈಸ್, ಆದರೆ ದರಿದ್ರ ಟೆಸ್ಟೇ ಕೊಟ್ಟಿಲ್ಲ ಇವತ್ತು. ಸೊ ಮೆಹಂದಿ ಹಾಕ್ಕೊಂಡಿದ್ದೀನಿ ಒಂದೇ ಕೈಗೆ. ಕಾಲೇಜ್ಗೆ ಹೋಗ್ಬಿಟ್ಟು ಬಂದಿದ್ದೆ 3:30 ಆಯಿತು. ಸದ್ಯಕ್ಕೆ ಇವಾಗ ಸ್ವಲ್ಪ ಕೆಲಸ ಬಿಸಿ, ಮೆಹಂದಿ, ಹೂವು ಕಟ್ಟೋದು, ಅದು ಇದು ಏನೇನೋ ಇಶ್ಯೂಗಳಿದೆ. ಸೊ ರೆಡಿಯಾಗಿ ಇನ್ನೂ ಬೇಜಾನ್ ಕೆಲಸ ಇದೆ ಗೈಸ್. ಸೊ ಇವತ್ತಿನ ದಿನ ಮತ್ತು ನಮ್ಮ ಊರಿನ ಹಬ್ಬದ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್. ಹಲೋ ಬಕ್ರಿ, ಅಕ್ಕಗೆ ಮೆಹಂದಿ ಬಿಟ್ಟೆ ತೋರಿಸಿ ಮೆಹಂದಿನ. ಅಕ್ಕಗೆ ಜಸ್ಟ್ ಏನೋ ಅನ್ನ ಹಾಕ್ಕೊಂಡ. ಸೊ ಹಿಂದೆ ಒಂದು ಕೈಗೆ ಮೆಹಂದಿ ಹಾಕ್ಕೊಂಡ್ಲು, ನಾನು ಹಾಕ್ಕೊಂಡು ನನಗೆ ಹಾಕಿದ್ಮೇಲೆ ಅವಳು ಹಾಕ್ಕೊಂಡ್ಲು. ಇವಾಗ ತಿಂತಾರೆ. ಟೈಮ್ ಎಷ್ಟು ಅಕ್ಕ? ಇವಾಗ ತಿಂತಿದೆಯಲ್ಲ, ತಿಂದಿಲ್ವೇನೋ? ಸೊ ಅಲ್ಲಿ ಮೆಹಂದಿ ಕಾರ್ಯಕ್ರಮ. ಚಿನ್ನು ಹಲೋ ಮೇಡಮ್ಮ. ಹಲೋ ಅಪ್ರೂಪದ ಮುಳ್ಳಂದಿ ಅವಳು ಸಿಗಲ್ಲ ಇವಾಗ, ಬ್ಯುಸಿ ಪರ್ಸನ್ನು, ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ. ಸಿಕ್ಕಿಲ್ಲ. ನಮ್ಮೂರ ಹಬ್ಬಕ್ಕೆ ಬಡಗುಡಮ್ಮ ಹಬ್ಬಕ್ಕೂ ಬಂದಿರಲಿಲ್ಲ. ಇಲ್ಲಿಗೆ ಬಂದವಳೆ 2 ದಿನ ರಜಾ ಹಾಕಿ ಕಷ್ಟಪಟ್ಟು ಬಂದ್ಬಿಟ್ಟವಳೆ. ಮನಸ್ಸು ತಡಿಲಿಲ್ಲ ಅವಳಿಗೆ, ಅಲ್ಲಿಗೂ ಬರಲಿಲ್ಲ ಇಲ್ಲಿಗೂ ಬರಲಿಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ರಜಾ ಹಾಕಿ ಬಂದವಳೆ. ಸೊ ಇಲ್ಲಿ 2 ದಿನ ಅಕ್ಕ ಮೆಹಂದಿಲಿ ಬ್ಯುಸಿ. ಸೊ ನೀರೆಲ್ಲ ತಂದಿಟ್ಟಿದ್ದಾರೆ. ಒಳಗಡೆ ಫುಲ್ಲು ಹೂವದ ಕಾರ್ಯಕ್ರಮ. ಹೂವು ಕಟ್ಟುವ ಕಾರ್ಯಕ್ರಮ. ನಮ್ಮ ಮಾಮ ಹೂವು ಕಟ್ತೈತೆ ಗೈಸ್. ಮಾಮ್ಸ್ ಎಂಥ ಮಾಮ್ಸ್ ಹೂವು ಇದೆಲ್ಲ ನಮ್ಮ ಮಾಮನೇ ಕಟ್ಟಿರೋದು. ಒಣಗೋಗದಲ್ಲ ಆಗ್ಲೇ, ನಾನೇ ಒಣಗಿಸಿದ್ದು. ಯಾಕೆ? ಚೆನ್ನಾಗಿರ್ಬಾರ್ದು ಅಂತ. ಇದೆಲ್ಲ ನಮ್ಮ ಇದು ಶುದ್ಧ ಕಟ್ಟೈತೆ. ನನಗೆ ಕಟ್ಟಕ್ಕೆ ಬರೋಲ್ಲ, ನಮ್ಮ ಮಾಮ ಕಟ್ಟೈತೆ. ಹಲೋ, ಅವನು ಇವಾಗ ಊಟ ಮಾಡ್ತವನೆ. ನಾನು ನಿನ್ನೆ ದಿನ ಕಟ್ತೆ, ನಂಗೆ ಹೂವು ಕಟ್ಟಕ್ಕೆ ಬರೋಲ್ಲ. ಹಾಂ, ಹೂವು ದಿಂಡು ಕಟ್ತೀನಿ, ಈ ಥರ ಹೂವು ಕಟ್ಟಕ್ಕೆ ಬರೋಲ್ಲ. ಹಾಂ, ಕಲಿತೀನಿ ಇನ್ನೂ ಬೇಜಾನ್ ಟೈಮ್ ಐತೆ. ಸೊ ಹೂವು ಫುಲ್ ರಾಶಿ ಹೂವುಗಳು, ಕಟ್ಟೋ ಹೂವು ತಂದು ನಮ್ಮಮ್ಮ ರೋದನೆ ಪಡ್ತೈತೆ. ಹೇಳು ಮಮ್ಮಿ. ಪ್ರತಿ ವರ್ಷ ತರ್ತಾ ಇರಲಿಲ್ಲ, ಎಲ್ಲ ಕಟ್ಟಿರೋ ಹೂವು ತರ್ತಾಯಿತ್ತು. ಈ ಸತ ಕಟ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಎಲ್ಲ ತಗೋಬರ್ತು, ಕಟ್ಟೋಕ್ಕಾಯ್ತಾಯಿಲ್ಲ. ಸೊ ನಿನ್ನೆ 1 kgಲಿ 4 ದಿಂಡು ಕಟ್ಟಿದೋ ಒಂದಷ್ಟು. ಅದು ಆರತಿಗೆ ಅದು ಹೂವು ಏನು ಹೂವು ಅದು? ಸುಗಂಧರಾಜ. ಅದು ಆರತಿಗೆ ಚಿಗಮ್ಮನೇ ರೆಡಿ ಮಾಡ್ತದಂತೆ. ನೋಡಿ ನಮ್ಮಮ್ಮ ಎಷ್ಟು ಹೂವು ಕಟ್ಟೈತೆ. ಇನ್ನೊಂದು ದಿಂಡು ಕಟ್ದ. ಸೊ ಇಷ್ಟೇ ಇವಾಗಿನ ಸದ್ಯದ ಕಾರ್ಯಕ್ರಮ. ನಮ್ಮ ರೂಮ್ ನೋಡಿ, ನಮ್ಮ ರೂಮ್ ಪೂಜೆ ನಮ್ಮ ಸ್ವಾಮಿಗೆ ಮಾಡಿದ್ದು. ಪೂಜೆಗೆ ನಮ್ಮ ಅಪ್ಪ ಮಾಡಿದ್ದಾರೆ ಇವತ್ತು. ಮಮ್ಮಿ ಇವತ್ತು ಇದರಲ್ಲೈತೆ ಹೂವು.
ಸೊ ಪೂಜೆ ಪಪ್ಪ ಮಾಡಿದ್ದಾರೆ ಇವಾಗ. ಇನ್ನೂ ಇದು ಯೋಸಿ ಹೇಳ್ತೀನಿ, ಇನ್ನು ಈ ಹಬ್ಬ ಮುಗಿಯೋದ್ರೊಳಗಡೆ ಗೈಸ್ ನನ್ನ ರೂಮ್ ಆಗಲಿ ನನ್ನ ಬಟ್ಟೆಗಳಾಗಲಿ ಹೆಂಗಾಗುತ್ತೆ ಅಂತಂದರೆ, ಎಷ್ಟು ನೀಟಾಗಿಲ್ಲ, ಎಲ್ಲ ಗೋಜ್ಬಿಟ್ಟಿದ್ದೀನಿ. ಬಟ್ ಆದರೂ ಅದನ್ನು ಗೋಜಿ ಗುಂಡಾಂತರ ಮಾಡಿ ಎಲ್ಲ ಬಿಸಾಕಿ ಹೋಗ್ತಾರೆ. ಅದು ಅವ್ರು ಹೋದ್ಮೇಲೆ ಕ್ಲೀನ್ ಮಾಡ್ಬೇಕಾದ್ರೆ ಆಗುತ್ತಲ್ಲ ಇರಿಟೇಷನ್ನು, ಬೇಡ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋಷ್ಟು ಇರಿಟೇಷನ್ನು. ಅಷ್ಟು ಇರಿಟೇಟ್ ಆಗುತ್ತೆ ಗೈಸ್ ನನಗೆ. ಅದೊಂಥರ ಫೋಬಿಯಾ ಅನಿಸುತ್ತೆ ನನಗೆ. ನನ್ನ ರೂಮು, ನನ್ನ ಬಟ್ಟೆ, ನನ್ನ ಗೊಂಬೆಗಳು ಎಲ್ಲ ಕ್ಲೀನಾಗಿರಬೇಕು ನನಗೆ. ಅದೆಲ್ಲ ಗೋಜಿ ಗುಂಡಾಂತರ ಮಾಡಿಬಿಟ್ರೆ ನನಗೆ ಆಗುತ್ತೆ. ಸೊ ಇವಾಗ ನನ್ನ ಗೊಂಬೆಗಳೆಲ್ಲ ಔಸಿಡಬೇಕು ಗೈಸ್. ಯಾಕಂದರೆ ನಮ್ಮ ಅಪ್ಪನ ಅಕ್ಕನ ಮಕ್ಕಳು ಬಂದರೆ ಎಲ್ಲ ದೇಪ್ಕೊಂಡು ಹೊಂಟೋಯ್ತಾರೆ. ಅದಕ್ಕೆ ಇವಾಗೆಲ್ಲ ಅದನ್ನು ಒಂದು ಚೀಲಕ್ಕೆ ಹಾಕಿ ಎತ್ತಿಡಬೇಕು. ಅಲ್ಲಿ ನನ್ನ ಡಾರ್ಲಿಂಗ್ಸ್ನೆಲ್ಲ ಎತ್ಕೊಂಡು ಹೊಂಟೋಯ್ತಾರೆ ಗೈಸ್. ಬೇಡ, ನನ್ನ ಡಾರ್ಲಿಂಗ್ಸ್ ಎಲ್ಲ ಹಂಗೆ ಇರಬೇಕು ಅನ್ನೋದು ಆಸೆ ನನಗೆ. ಸೊ ಅದೊಂಥರ ಏನಿದು ಚಿಕ್ಕ ಹುಡುಗಿ ಥರ ಹಿಂಗೆಲ್ಲ ಇಟ್ಕೊಂಡಿದ್ದಾಳೆ ಅಂದ್ಕೊಳಕ್ಕೆ ಹೋಗ್ಬೇಡಿ. ಅದು ನಂಗೆ ಇಷ್ಟ, ಗೊಂಬೆಗಳಂದರೆ ತುಂಬ ಇಷ್ಟ. ಸೊ ಅದರಿಂದ ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಅಲ್ಲ ಫೋಟೋ. ಸೊ ನಮ್ಮ ಮನೆಯಲ್ಲಿ ಮರಿ ಕಟ್ ಮಾಡೋದು ಇದೆ ಪಾಪಚ್ಚಿ. ನಾಳೆ ಇದ್ರದ್ದು ಬಲಿ ಆಗುತ್ತೆ ಗೈಸ್. ಬಲಿ ಇದ್ರದ್ದು ಅಲ್ಲೋಗಪ್ಪ, ಬೆಳಕು ಅಲ್ಗುತ್ತದೆ. ಸೊ ಫೈನಲಿ ನಾವು ರೆಡಿಯಾಗಿ ಆಲ್ಮೋಸ್ಟ್ 7 ಆಗಿದೆ ಅನಿಸುತ್ತೆ ಟೈಮು. ಆರತಿ ಎತ್ಕೊಳ್ಳೋರು ನಾವಿಬ್ಬರು ಆಗಿರೋದ್ರಿಂದ ರೆಡಿಯಾಗಿ ಆಯಿತು. ಸೊ ನಂದು ಮುಲ್ಕಟಮ್ಮ ಹಬ್ಬಕ್ಕೆ ಹಾಕ್ಕೊಂಡೆ. ಬಟ್ ನನ್ನ ಹತ್ರ ಯಾವುದೂ ಇವಾಗ ಹೊಸದಂತ ತೊಗೊಂಡಿಲ್ಲ. ಬೆಳಗ್ಗೆ ಸ್ಯಾರಿ ಹೊಲ್ಸಿದ್ದೀನಿ, ಸ್ಯಾರಿ ಉಟ್ಕೋಬೇಕು. ಸೇಮ್ ಇಯರ್ ಶೇರ್ ಮತ್ತು ಚೇಂಜ್. ಸೊ ಫೈನಲಿ ನಾನು ರೆಡಿಯಾಗಿ ಆಯಿತು. ಇವಾಗ ಎಷ್ಟು ಟೈಮು, ಯಾವುದೂ ಫೋನ್ ಇಲ್ಲ ಗೈಸ್ ಟೈಮ್ ತೋರ್ಸೋಕ್ಕೆ. ಸೊ ಫೈನಲಿ ನಾನು ಹೀಗೆ ರೆಡಿಯಾಗಿದ್ದೀನಿ ಗೈಸ್. ಇದು 2ನೇ ಸತ ನಾನು ಹಾಕ್ತಾ ಇರೋದು. ಆವಾಗ ಮುಳ್ಕೊಳ್ಳಿಲ್ಲ ಅಂತೇಳಿ 2 ಡ್ರೆಸ್ಸೇನೋ ಚೇಂಜ್ ಮಾಡೋದು ಅಕ್ಕಯ್ಯ ಬಂದು. ಸೊ ಮನೆ ತುಂಬ ಫುಲ್ ನೆಂಟರು ಮನೆ ತುಂಬ ನೆಂಟರು ತುಂಬ್ಕೊಂಡವ್ರೆ. ಥೂಕ್ ಅಂತ ಬೆಲ್ದಾರ್ತಿಗೆ ಊರ ಹಬ್ಬಕ್ಕೆ ಹೆಂಗೆ ರೆಡಿ ಆಗಬೇಕು ಅನ್ನೋ ಕಾಮನ್ ಸೆನ್ಸ್. ಬೆಳಗ್ಗೆಗೆ ನೋಡೋಣ, ಹೇಳೋಳೆ ಬೆಳಗ್ಗೆಗೆ ನೋಡಬೇಕು. ಸೊ ಮನೆ ತುಂಬ ಫುಲ್ ಜನ ಜಾತ್ರೆ, ಏನು ಹೇಳೋಕ್ಕಾಗಲ್ಲ. ಸೊ ಸೊ ಫೈನಲಿ ನಮ್ಮ ಬೆಲ್ಲಾರ್ತಿ ತೊಗೊಂಡು ಹೋಗೋ ಟೈಮ್ ಬಂತು. ಟೈಮ್ ಲೇಟಾಗಿ ಬಂದಿದೆ ಈ ವರ್ಷ, ಏನೋ ಗೊತ್ತಿಲ್ಲ. 8:30ನಾ? 8:30 ಬಂದವರೆ ಗುರು. ಯಪ್ಪ, ಇಷ್ಟೊತ್ತಿಗೆ ಪೂಜೆ ಮುಗಿಸ್ಕೊ ಬರ್ಬೇಕಿತ್ತು ನಾವು. ಈ ಕಡೆ ನಮ್ಮ ರೋಡಿಗೆ ಇನ್ನೂ ಬಂದಿಲ್ಲ, ಬರಬೇಕು. ಮುಂದೆ ಹೋಗೋಕ್ಕಾಗಲ್ಲ. ಒಂದು ಕಡೆ ಹಚ್ಚಿ ಮಾಡಿತ್ತು ಹುಷಾರು. ಅವ್ರಿಗೆ ಹೇಳ್ಕೊಡು. ಬಂತು ಮಾಮೂನಿ ಮಾಡಿ ಇಡೇ ಬೇಡ, ಅವಳಿಗೂ ಮಾಡೋದು.
ನಮ್ಮ ಬಾಸ್ ಕೊನೆಗೂ ಬಂದರು. ಅವ್ರ ಬಟ್ಟೆಗಳು ಮತ್ತು ಕೂದಲು ಹುಷಾರು. ಯಾರು ಚಪ್ಪಾಳೆ ಕೊಡ್ರಪ್ಪ. ಹಿಂದೆ ಕಿತ್ಕೊಳ್ಳಿ, ಸ್ವಲ್ಪ ಹಿಂದೆ ಕಿತ್ಕೊಳ್ಳಿ. ಚಪ್ರ ಯಾರು ಅನ್ಕೊಂಡು ಉಟ್ಬೇಡ್ರಿ, ಚಪ್ರಗಳು ಮೂಲ ನಿಂತ್ಕೊಳ್ರಿ. ಏ ಮಂಜ ಅಮೂಲ್ಯ ನಿಂತ್ಕೊಳ, ಅಮೂಲ್ಯ ನಿಂತ್ಕೊ. ಅಲ್ಲಿ ಕೊಡ್ಬೇಡ್ರಮ್ಮ, ಒಂದು ನಿಮಿಷ ಈ ಕಡೆ ಖಾಲಿ ಆಗ್ಬಿಡಿ, ಒಂದು ನಿಮಿಷ ಆ ಕಡೆ ಹೋಗಿ ಇಲ್ಲ ಹಾಕ್ಬಿಡ. ಖಜೀದನ जन तो मैं तो कर ला सर्व मंगला मंगल्ये बल्ल बल्ल देवा बल्ल 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 सिद्धಮ್ಮ ಏ ರಕ್ಷಣ ರಕ್ಷಣ ನಾವು ತಂದುತ್ತೇವೆ
ವೆಲ್ಕಮ್ ಬ್ಯಾಕ್. ಎಷ್ಟೊಂದು ವಿಡಿಯೋ ಎಲ್ಲ ಮಾಡಿ ಯಾವುದು ವಿಡಿಯೋ ನಾನು ಮಾಡಿಲ್ಲ, ನನ್ನ ತಮ್ಮ ನನ್ನ ತಂಗಿರೇ ಫುಲ್ ವೀಡಿಯೋಸ್ ಎಲ್ಲ ಮಾಡಿರೋದು. ಸೊ ಫುಲ್ ಲೈಟಿಂಗ್ ನೋಡಿ ಗೈಸ್, ನಮ್ಮೂರು ಲೈಟಿಂಗ್ ಎಲ್ಲ ಫುಲ್ಲು ಜಾಮ್ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಇದನ್ನ ಬೆಲ್ಲದ ಆರತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಥಿಂಕ್ ನೆಕ್ಸ್ಟು ತೆಂಬಿಟ್ಟು ಆರತಿದು ಬೇರೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ತುಂಬ ಲಾಂಗ್ ಆಗಿದೆ ವಿಡಿಯೋ. ಸೊ ಅದಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಾರಿಸ್ತು, ಹೊಟ್ಟೆ ತುಂಬ ಬಾರಿಸಿ ನಿಂತು ಕಾಲಂತೂ ಫುಲ್ ನೋವ್ತಾ ಇದೆ. ಕಾಲು ನೋವು ಬಂದು ಎಲ್ಲ ಚೆನ್ನಾಗಿ ತಿಂದು ಇವಾಗ ಮತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ರೋಡಲ್ಲೇ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.